ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನಿವತ್ತು ಗುರುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನಿವತ್ತು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವ್ ಮಾಡೋದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನಾನು ಈ ರೆಸಿಪಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, 200 ml ಆ ಗ್ಲಾಸಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಮೆಂತ್ಯ ಸೊಪ್ಪು ನೀಟಾಗಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ. ಸೊ ಇದು ಹಸಿ ಬಟಾಣಿ ಸೀಸನ್ ಅಲ್ವಾ, ಸೊ ಹಂಗಾಗಿ ನಾನು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಹಾಗೆಯೇ ಒಂದು ದಪ್ಪ ಸೈಜ್ದು 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ದಪ್ಪ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಯಿಲು, ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಕಾಯಿ ತುರಿ ಇದೆ. ಸೊ ಇಲ್ಲೇ ತುರ್ಕೊಂಡೆ ಅಲ್ವಾ, ಸೊ ಇದೇ ಪೇಪರಲ್ಲೇ ಇಟ್ಟಿದ್ದೀನಿ ಅಷ್ಟೇ. ಸೊ ಬನ್ನಿ, ನಾನು ಮೆಂತ್ಯ ಪಲಾವ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ಆಲ್ರೆಡಿ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಎದ್ದು ನಾನು ಮಕ್ಕಳಿಗೆ ಕಾರ್ನ ಬೇಯಿಸ್ಕೊಟ್ಟಿದ್ದೆ. ಸೊ ಹಂಗಾಗಿ ಇದೇ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಸ್ವಲ್ಪ ಆದಷ್ಟು ಆಯಿಲ್ ಕಡಿಮೆ ಮಾಡ್ತಿದ್ದೀನಿ, ಯಾಕೆಂದರೆ ನನ್ನ ಚಿಕ್ಕ ಮಗನಿಗೆ ಹುಷಾರಿಲ್ಲ ಅಲ್ವಾ. ಸೊ ಹಂಗಾಗಿ ಜಾಸ್ತಿ ಆಯಿಲ್ ಏನೂ ಕೊಡೋಕ್ಕೋಗಲ್ಲ. ಸ್ವಲ್ಪನೇ ಆಯಿಲ್ ಹಾಕಿ ಪಲಾವ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ಆಯಿಲ್ ಕಡಿಮೆ ಇದ್ರೂ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಓಕೆ, ನಾನಿವಾಗ ಆಯಿಲ್ ಬಿಸಿಯಾಗಿದೆ. ಇದಕ್ಕೆ 1 ಪೀಸ್ ಚಕ್ಕೆ, ಹಾಗೆಯೇ ಒಂದು 4 ಲವಂಗ ಹಾಕೋತಾ ಇದ್ದೀನಿ. ಆಯಿಲ್ ಆಲ್ರೆಡಿ ಬಿಸಿ ಆಗಿದೆ. ಇವಾಗ ಈರುಳ್ಳಿ ಹಾಕೋತೀನಿ. ಸಾಲ್ಟು, ಹಳದಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಹಸಿಮೆಣಸಿನ್ಕಾಯಿ ಪೇಸ್ಟು. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇಲ್ಲಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಸ್ಮೆಲ್ ಏನಿದೆ ಆ ಸ್ಮೆಲ್ಲು ಹೋಗಿದೆ. ಇವಾಗ ನಾನು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಇದು ಪೂರಾ ಆಯಿಲಲ್ಲಿ ಮೆತ್ತಗಾಗಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೆಂತ್ಯ ಸೊಪ್ಪು ಮೆತ್ತಗಾಗಿದೆ. ಇದಕ್ಕೆ ಸ್ವಲ್ಪ ಬಟಾಣಿ ಹಾಕೋತೀನಿ, ಜಾಸ್ತಿ ಏನೂ ಹಾಕಲ್ಲ. ಅಂದರೆ ಟೇಸ್ಟ್ಗೆ ಅಲ್ಲಲ್ಲಿ ಬಾಯಿಗೆ ಸಿಕ್ಕರೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಟಾಣಿ, ಹಾಗೆಯೇ ಟೊಮೊಟೊ ಹಾಕೋತೀನಿ. ಇದನ್ನು ಅಷ್ಟೇ ಆಯಿಲಲ್ಲಿ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ತೀನಿ. ಸೊ ಇದು ಟೊಮೊಟೊ ಮತ್ತು ಬಟಾಣಿ ಹಾಕ್ಕೊಂಡಿದ್ದಲ್ಲ, ಸೊ ಅದು ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕೋತೀನಿ. ಇಲ್ಲಿ ಕಾಣಿಸ್ತಿರ್ಬೋದು, ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇವಾಗ ನಾನು ಇದಕ್ಕೆ ಕಾಯಿಸ್ಕೊಂಡಿರೋಂಥ ಬಿಸಿ ನೀರು ಹಾಕ್ತೀನಿ. ಬೇಗ ಆಗುತ್ತೆ ಈ ಥರ ಮಾಡೋದ್ರಿಂದ. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ಇವಾಗ ಇನ್ನೊಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ.
ಅಕ್ಕಿನ ನಾನು ಇವಾಗ ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಎಲ್ಲ ಹಾಕಾಯಿತು. ಇವಾಗಲೇ ನಾವು ನೀರು ಕುದೀತಾ ಇದೆ ನೋಡಿ, ಬಿಸಿ ನೀರು ಹಾಕಿದೆ ಅಲ್ವಾ, ಸೊ ಹಂಗಾಗಿ ಬೇಗ ಕುದೀತೈತೆ. ಇವಾಗಲೇ ನಾವು ಉಪ್ಪು ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಆಲ್ರೆಡಿ ನಾನು ಫಸ್ಟ್ ಹಾಕಿದೆ ಅಲ್ಲ, ಸೊ ಅದು ಕರೆಕ್ಟಾಗೇ ಇದೆ ಖಾರ ಮತ್ತು ಉಪ್ಪು ಎಲ್ಲ. ಇದು ಒಂದು ಕುದಿ ಬರಬೇಕು, ಒಂದೆರಡು ಕುದಿ ಬಂದಾಗ ಲಿಡ್ ಕ್ಲೋಸ್ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರೋಲ್ಲ. ನಾವು ಈ ಥರ ಕುದಿದೇ ಡೈರೆಕ್ಟಾಗಿ ಕುಕ್ಕರ್ದು ವಿಷಲ್ ಹಾಕಿದ್ರೆ ಅದು ತಳ ಹಿಡಿತದೆ, ಸೀದೋಗ್ಬಿಡುತ್ತೆ ಅದು. ಇದೆ ಇವಾಗ ನಾನು ಕುಕ್ಕರ್ ಡಕ್ಕನ್ ಹಾಕ್ತೀನಿ. ಸೊ ಕುಕ್ಕರ್ ಡಕ್ಕನ್ ಹಾಕಿದ್ದೀನಿ. ಇದನ್ನು ನಾನು 2 ವಿಷಲ್ ಕೂಗಿಸ್ಕೊತೀನಿ. ಓಕೆ, ಕುಕ್ಕರ್ ಕೂಲ್ ಆಗಿದೆ. ನೋಡಿ ಹೇಗೆ ಬಂದಿದೆ ಮೆಂತ್ಯ ಪಲಾವ್ ಅಂತ, ಸಖತ್ತಾಗಿ ಕಾಣಿಸ್ತೈತೆ. ನಿಧಾನವಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ವಲ್ಪ ಕೂಡ ತಳನೇ ಹಿಡ್ದಿಲ್ಲ, ನೋಡಿ ಕಾಣಿಸ್ತಿದೆಯಾ? ಕೆಳಗಡೆಯಿಂದ ಫುಲ್ ತೆಗೆದಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದೈತೆ. ಸೊ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಆನಿಯನ್ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ನಾನು ಮೆಂತ್ಯ ಪಲಾವ್ನ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಇದು ತುಂಬ ಈಸಿ, ಹಾಗೆಯೇ ಟೇಸ್ಟಿ ಕೂಡ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ಯಾವಾಗಲೂ ಅಷ್ಟೇ, ನಾನು ಜಾಸ್ತಿ ರುಬ್ಬಿ ಮಾಡಲ್ಲ, ಮಸಾಲೆ ಎಲ್ಲ ರುಬ್ಬಿ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ಸೊ ದಟ್ ನಾನೇನು ಮಾಡ್ತೀನಿ ಅಂತಂದರೆ ಯಾವಾಗಲೂ ಅಷ್ಟೇ ಈ ಥರ ಕಟ್ ಮಾಡಿ ಮಾಡ್ತೀನಿ. ಅದರ್ವೈಸ್ ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೇಸ್ಟು ಈ ಥರ ಮಾಡ್ಕೊತೀನಿ. ಅದನ್ನು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. ಇವಾಗ ಏನು ಯೂಸ್ ಮಾಡಿದ್ದೀನೋ ಅದಷ್ಟೇ ಐಟಮ್ಸ್ ಯಾವಾಗಲೂ ಯೂಸ್ ಮಾಡೋದು. ಬಟ್ ಇವಾಗ ಬಟಾಣಿ ಸೀಸನ್ ಅಲ್ವಾ, ಸೊ ಹಂಗಾಗಿ ಬಟಾಣಿ ಸೀಸನ್ ಇರೋದ್ರಿಂದ ನಾನು ಬಟಾಣಿ ಹಾಕಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಏನೂ ಹಾಕಲ್ಲ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಆಲೂಗಡ್ಡೆ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ಒಂದೊಂದು ತರಕಾರಿನ ಹಾಕಿದಾಗ ಬೇರೆ ಬೇರೆ ಟೇಸ್ಟ್ ಕೊಡ್ತಿರೋದಕ್ಕೋಸ್ಕರ ನಾನು ಆ ಥರ ಹಾಕಲ್ಲ. ಸೊ ಇಷ್ಟೇ ಇವತ್ತಿನ ಈ ಒಂದು ರೆಸಿಪಿ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ. ಅಲ್ಲಿ ಆಲ್ ಅಂತ ಬರೋದನ್ನು ಒತ್ತಿದ್ರೆ ಮಾತ್ರ ನಾನು ಹಾಕೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಸಿಗುತ್ತೆ. ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.